ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬಿಗ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಸೊ ಅದೇನು ಅಂತಂದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ಗಳಿಗೆ ನೋಟಿಫಿಕೇಶನ್ಸ್ಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ವರ್ಗದವರಿಗೂ ಕೂಡ. ಸೊ ಈ ಹಿಂದೆ 3 ವರ್ಷ ಕೊಟ್ಟಿದ್ರು, ಸೊ ಅದಕ್ಕೆ +2 ಮತ್ತೆ ಈಗ ಆ್ಯಡ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈಗ ಮುಂಬರುವ ಪರೀಕ್ಷೆಗಳನ್ನ ಬರೆಯುವಂತಂದ್ರೆ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಇದೊಂದು ಒಳ್ಳೆ ಸಿಹಿ ಸುದ್ದಿ. ಇದು ಬೇಕಿತ್ತು, ಅವಶ್ಯಕತೆ ಇತ್ತು. ಕಾರಣ ಯಾಕೆ ಅಂತಂದ್ರೆ ಕಳೆದ ನಿಮ್ಗೆ ಗೊತ್ತಿದೆ, ಕೋವಿಡ್ ಆದಾಗಿಂದ ಅಂಡ್ ಸ್ಟಿಲ್ ಈ ಒಳ ಮೀಸಲಾತಿಯಿಂದಾಗಿ ನೋಟಿಫಿಕೇಶನ್ಗಳಾಗಿಲ್ಲ. ಸೊ ಇದೆಲ್ಲ ಸಮಸ್ಯೆ ಇತ್ತು. ಬಟ್ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಖುಷಿ ಪಡಿಸುವಂತ ಕೆಲಸ ಏನಾದರೂ ಮಾಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಹತ್ತಿರದಲ್ಲೇ ಎಲೆಕ್ಷನ್ಗಳು ಬರೋದಿದೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು. ಸೊ ಆ ಚುನಾವಣೆ ನಿಟ್ಟಿನಲ್ಲಿ ಮತಗಳನ್ನ ಸೆಳೆಯೋದಕ್ಕೆ ಈಗ ಒಂದು ಮತ್ತೆ ಟ್ರಿಕ್ ಏನಾದರೂ ಮಾಡ್ತಾ ಇದ್ದಾರ ಅನ್ನುವಂಥದ್ದು ಒಂದು ಅನುಮಾನ. ಯಾಕೆ ಅಂದ್ರೆ ನೋಡಿ, ಇವ್ರಿಗೆ ನೋಟಿಫಿಕೇಶನ್ ಮಾಡುವಂತ ಯಾವ ಯೋಗ್ಯತೆ ಕೂಡ ಇಲ್ಲ, ನೋಟಿಫಿಕೇಶನ್ಗಳನ್ನ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ ಅವರೇ ತಂದು ಏನಂತಾರೆ ಬಲೆಗಳನ್ನು ಹಾಕಿಬಿಟ್ಟಿದ್ದಾರೆ, ಒಳ ಮೀಸಲಾತಿ, ರಿಸರ್ವೇಶನ್ದು. ಸೊ ಅವೆಲ್ಲವನ್ನ ಬಿಡಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಏನು ಮಾಡಬೇಕು, ಸೇಫರ್ ಸೈಡ್ ಗೇಮ್ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದ್ರ ಜೊತೆ ಇದೊಂದು ಏಜ್ ರಿಲ್ಯಾಕ್ಸೇಷನ್ ಕೊಡುವಂಥದ್ದು. ಸೊ ಬೆಟರ್, ಕೊಟ್ಟಿರೋದಕ್ಕೆ ಯಾರು ಕೂಡ ಅಬ್ಜೆಕ್ಷನ್ ಇಲ್ಲ. ಬಟ್ ಕೊಟ್ಟಿರೋ ವಯೋಮಿತಿ ಸರಿಯಾಗಿ ಸದ್ಬಳಕೆ ಆಗಬೇಕು ಅಂತಂದ್ರೆ ಇವರು ನೋಟಿಫಿಕೇಶನ್ ಮಾಡಬೇಕು. ನೋಟಿಫಿಕೇಶನ್ಗಳು ಮಾಡದೆ ಬರೀ ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಯಾವುದಕ್ಕೂ ಪ್ರಯೋಜನ ಬರಲ್ಲ ಅದು. ಸೊ ಆ್ಯಂಡ್ ಇನ್ನೊಂದು ಹೋರಾಟಗಳಾಗಿರ್ಬೋದು, ಈಗ ನೇಮಕಾತಿ ಇನ್ನಿತರ ವಿಚಾರಗಳ ಹೋರಾಟ. ಸೊ ಹೋರಾಟಗಳೆಲ್ಲವೂ ಕೂಡ ಮಾಡಿದ್ದಾರೆ, ಆಸ್ಪಿರೆಂಟ್ಸ್ ತುಂಬಾ ಹೋರಾಟ ಮಾಡಿದ್ದಾರೆ. ಎಸ್ಪೆಷಲಿ ಈ ಏಜ್ ರಿಲ್ಯಾಕ್ಸೇಷನ್ ಕುರಿತಂತೂ ತುಂಬಾ ಅಂದ್ರೆ ತುಂಬಾ ಶ್ರಮ ಪಟ್ಟು ಪ್ರತಿನಿತ್ಯವೂ ಕೂಡ ಹಲವಾರು ಜನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ಹೇಳ್ತಿರೋದು ಇಷ್ಟು ಹೋರಾಟ ಮಾಡಿದ್ದಾರೆ. ಬಟ್ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ರಾಜ್ಯದ ಸಿವಿಲ್ ಸೇವಾ ನೇಮಕಾತಿಗಳಿಗೆ ಅನ್ವಯವಾಗುತ್ತೆ. ಬಟ್ ಪೊಲೀಸ್ ಕಾನ್ಸ್ಟೇಬಲ್, PSI ಅದು ಕ್ಲಾರಿಫಿಕೇಶನ್ ಬೇಕಿದೆ. ಸೊ ಅದಕ್ಕೂ ಕೂಡ 100% ನೋಟಿಫಿಕೇಶನ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು. ಯಾಕೆ ಅಂತಂದ್ರೆ ಕಳೆದ ಹಲವಾರು ವರ್ಷಗಳಿಂದ PSI ಮತ್ತು ಬೇರೆ ಬೇರೆ ಎಕ್ಸೈಸ್ ಸರ್ವಿಸ್ ನೋಟಿಫಿಕೇಶನ್ ಆಗಿಲ್ಲ. ಅಂಡ್ PC ಆಸ್ಪಿರೆಂಟ್ಸ್ಗಳು ಕೂಡ ತುಂಬಾ ಜನ ಪಾಪ ಈಗ ಅವ್ರಿಗೆ ಈ ಬಾರಿ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನುವಂಥ ಮಟ್ಟಿಗೆ ಕೆಲವರು ಪಾಪ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಎಷ್ಟೋ ಹೋರಾಟ ಮಾಡಿದ್ದಾರೆ. ಆಗ ಗೃಹ ಸಚಿವರು ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಾರೆ ಬಂದು, ದಯವಿಟ್ಟು ಈ ಬಾರಿ ಅವರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಡಲೇಬೇಕು. ಅದು ಖಂಡಿತವಾಗಿಯೂ ನ್ಯಾಯಸಮ್ಮತವಾಗಿ ಅಂತಂದ್ರೆ ಅವರಿಗೆ ಸಿಗಲೇಬೇಕು. ಆ್ಯಂಡ್ ಅದರ ಜೊತೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಆಗಿರ್ಬೋದು, ಬೇರೆ ಏನೇನು ವಿಷಯಗಳಿಗಾಗಿ ಹೋರಾಟ ಮಾಡದಂಥವ್ರು ಎಲ್ರಿಗೂ ಕೂಡ ಈ ಒಂದು ಇವತ್ತು ಕೊಟ್ಟಿರುವಂಥ ಏಜ್ ರಿಲ್ಯಾಕ್ಸೇಷನ್ನ ಒಂದು ಅಭೂತಪೂರ್ವವಾದಂಥ ಏನಿದೆ ಅದೊಂದು ರೀತಿ ಸಕ್ಸಸ್ ಅದೆಲ್ರಿಗೂ ಕೂಡ ಸಲ್ಲಬೇಕು. ಆ್ಯಂಡ್ ಈ ನಿಟ್ಟಿನಲ್ಲಿ ನೇಮಕಾತಿಗಳ ಕುರಿತು ಕೂಡ ನಾವು ಹೋರಾಟಕ್ಕೆ ಇಳಿಯಲೇಬೇಕಾಗಿದೆ. ಕಾರಣ ಏನು ಅಂತಂದ್ರೆ ಈಗ ಕೋರ್ಟಲ್ಲಿ 12ನೇ ತಾರೀಕು ಫೆಬ್ರವರಿ 12ರವರೆಗೂ ಮತ್ತೊಂದು ಹಿಯರಿಂಗ್ ಇದೆ. ಸೊ ಅದಾದ್ಮೇಲೆ ಏನಾದರೂ ಸರ್ಕಾರ ಮಾಡಿಲ್ಲ, ಮತ್ತೆ ಇದೇ ರೀತಿ ನೆಪಗಳನ್ನು ಹೇಳಿದ್ರೆ ಖಂಡಿತವಾಗಿ ಒಂದು ಹೋರಾಟವನ್ನ ಎಲ್ಲ ಒಂದು ರಾಜ್ಯದ ಅಭ್ಯರ್ಥಿಗಳು ಸೇರಿ ಮಾಡಲೇಬೇಕು ಈ ಬಾರಿ. ಯಾಕೆ ಅಂತಂದ್ರೆ ಈ ಬಾರಿನೂ ಮತ್ತೆ ಸುಮ್ಮನೆ ಕುಂತ್ರೆ ಈ ಕೊಟ್ಟಿರೋ ಏಜ್ ರಿಲ್ಯಾಕ್ಸೇಷನ್ ಕೂಡ ನಮಗೆ ಯಾರಿಗೂ ಅದು ಕೈಗೆ ಸಿಗಲ್ಲ ಆಸ್ಪಿರೆಂಟ್ಸ್ಗಳಿಗೆ. ಸೊ ಅದಕ್ಕೆ ಈ ಬಾರಿ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.